ಭಾರತದ ಪ್ರವಾಸದಲ್ಲಿರೋ ಜಾಗತಿಕ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಅನಂತ್ ಅಂಬಾನಿಯವರು ಶುರು ಮಾಡಿರೋ ಗುಜರಾತ್ನ ವಂತಾರಕ್ಕೆ ಭೇಟಿ ಕೊಟ್ಟರು. ವಂತಾರ ಅನಂತ್ ಅಂಬಾನಿಯವರು ಶುರು ಮಾಡಿರೋ ವನ್ಯಜೀವಿಗಳ ಪುನರ್ವಸತಿ ಹಾಗೂ ಸಂರಕ್ಷಣಾ ತಾಣಕ್ಕೆ ಲಿಯೋನೆಲ್ ಮೆಸ್ಸಿ ಅವರ ಭೇಟಿ ಹೆಚ್ಚು ಗಮನ ಸೆಳೆಯಿತು. ಮೆಸ್ಸಿ ತಮ್ಮ ಭೇಟಿ ವೇಳೆ ಸಾಂಸ್ಕೃತಿಕ ಮೌಲ್ಯವನ್ನ ಪ್ರತಿಬಿಂಬಿಸುವಂತಹ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾದರು. ವಂತಾರದಲ್ಲಿ ಪ್ರಾಣಿಗಳ ಆರೈಕೆ ಮಾಡೋರು ಸಂರಕ್ಷಣಾ ತಂಡದ ಜೊತೆ ಮಾತುಕತೆ ನಡೆಸಿ ವನ್ಯಜೀವಿಗಳನ್ನ ನೋಡಿದ್ರು. ತಮ್ಮ ವಿನಯವಂತಿಕೆ ಹಾಗೆ ಮಾನವೀಯ ಮೌಲ್ಯಗಳಿಗೆ ಹೆಸರುವಾಸಿಯಾಗಿರೋ ಮೆಸ್ಸಿ ವನ್ಯಜೀವಿ ಸಂರಕ್ಷಣೆ ವಿಚಾರದಲ್ಲಿ ಅನಂತ್ ಅಂಬಾನಿ ಅವರ ಬದ್ಧತೆಯನ್ನ ಶ್ಲಾಘಿಸಿದ್ರು. ಈ ವೇಳೆ ಇಬ್ಬರ ಬಾಂಧವ್ಯ ಹಾಗೂ ಸ್ನೇಹ ಕೂಡ ಗಮನ ಸೆಳೀತಾಯಿತು. ವಂತಾರ ಭೇಟಿ ಸಂದರ್ಭದಲ್ಲಿ ಮೆಸ್ಸಿ ಜೊತೆಗೆ ಅವರ ಮಿಯಾಮಿ ತಂಡದ ಸಹ ಆಟಗಾರರಾದ ಲೂಯಿಸ್ ಸುಯೆರೆಜ್ ಹಾಗೆ ರೋಡ್ರಿಗೋ ಡಿಪಾಲ್ ಕೂಡ ಇದ್ರು. ಜನಪದ ಸಂಗೀತದೊಂದಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಆರತಿ ಕೂಡ ಮಾಡಲಾಯಿತು. ದೇವಸ್ಥಾನದಲ್ಲಿ ಮಹಾ ಆರತಿ ವೇಳೆ ಮೆಸ್ಸಿ ಭಾಗಿಯಾಗಿದ್ರು. ಅಂಬೆ ಮಾತಾ ಪೂಜೆ, ಗಣೇಶನ ಪೂಜೆ, ಹನುಮಂತನ ಪೂಜೆ ಮತ್ತು ಶಿವನ ಅಭಿಷೇಕಗಳಲ್ಲೂ ಕೂಡ ಭಾಗಿಯಾದ್ರು. ವಿಶ್ವ ಶಾಂತಿ ಮತ್ತು ಒಗ್ಗಟ್ಟಿಗಾಗಿ ಪ್ರಾರ್ಥನೆ ಮಾಡಲಾಯಿತು. ಇಡೀ ವಂತಾರವನ್ನ ಮೆಸ್ಸಿ ಸುತ್ತಾಡಿದ್ರು. ಇಲ್ಲಿನ ಗ್ರೀನ್ ಎನರ್ಜಿ ಸಮುಚ್ಚಯಕ್ಕೂ ಕೂಡ ಭೇಟಿ ಕೊಟ್ಟ ಅವರು ವಿಶ್ವದ ಅತಿ ದೊಡ್ಡ ಸಂಸ್ಕರಣಾ ಘಟಕವನ್ನ ವೀಕ್ಷಿಸಿದ್ರು. ಅದರ ದೊಡ್ಡ ಮಟ್ಟದ ಕಾರ್ಯಾಚರಣೆ ನೋಡಿ ಆಶ್ಚರ್ಯಪಟ್ರು. ಭಾರತದಲ್ಲಿ ವನ್ಯಜೀವಿಗಳ ಬಗ್ಗೆ ಕಾಳಜಿ ಹಾಗೆ ಸಂರಕ್ಷಣೆ ವಿಚಾರವಾಗಿ ನರೇಂದ್ರ ಮೋದಿ ಅವರಿಗೆ ಇರೋ ಬದ್ಧತೆ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ರು. ಹಾಗೆ ಅನಂತ್ ರಾಧಿಕಾ ದಂಪತಿ ವಂತಾರದಲ್ಲಿನ ಸಿಂಹದ ಮರಿಯೊಂದಕ್ಕೆ ಲಿಯೋನೆಲ್ ಅಂತ ನಾಮಕರಣ ಕೂಡ ಮಾಡಿದ್ರು. ಇಡೀ ಪ್ರವಾಸದಲ್ಲಿ ಆನೆ ಕಾಳಜಿ ಕೇಂದ್ರದಲ್ಲಿ ಮೆಸ್ಸಿಯವರು ಮಾಣಿಕ್ ಲಾಲ್ ಅನ್ನೋ ಆನೆ ಮರಿ ಹಾಗೂ ಅದರ ತಾಯಿ ಪ್ರತಿಮಾ ಜೊತೆಗೆ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಿದ್ರು. ಮೆಸ್ಸಿ ವಂತಾರಕ್ಕೆ ಭೇಟಿ ಕೊಟ್ಟಿದ್ದಕ್ಕಾಗಿ ಅನಂತ್ ಅಂಬಾನಿ ಧನ್ಯವಾದ ಹೇಳಿದ್ರು. ಇದಕ್ಕೆ ವಂತಾರ ಮಾಡ್ತಾ ಇರೋದು ನಿಜವಾಗೂ ಸುಂದರವಾದ್ದು. ಆ ಪ್ರಾಣಿಗಳಿಗಾಗಿ ಮಾಡ್ತಾ ಇರೋ ಕೆಲಸ, ಅವುಗಳಿಗಾಗಿ ಇರೋ ಕಾಳಜಿ, ಸಂರಕ್ಷಣೆ, ಅವುಗಳನ್ನ ನೋಡ್ಕೊಳ್ಳೋದು ಎಲ್ಲವೂ ಚಂದ. ನಿಜಕ್ಕೂ ಮೆಚ್ಚುಗೆಗೆ ಅರ್ಹವಾದದ್ದು. ನಾವು ಇಲ್ಲಿ ಅದ್ಭುತ ಕ್ಷಣಗಳನ್ನ ಕಳೆದ್ವಿ. ಈ ಅನುಭವ ನಮ್ಮ ಜೊತೆ ಸದಾ ಇರುತ್ತೆ. ಈ ಅರ್ಥಪೂರ್ಣ ಕಾರ್ಯಕ್ಕೆ ಸ್ಫೂರ್ತಿ ಕೊಡೋದಕ್ಕೆ ಬೆಂಬಲಿಸೋ ಸಲುವಾಗಿ ಖಂಡಿತವಾಗಿ ಇಲ್ಲಿಗೆ ಮತ್ತೆ ಬರ್ತೀನಿ ಅಂತ ಮೆಸ್ಸಿ ಹೇಳಿದ್ದಾರೆ.